ವೈ ಐ ಕಿಲ್ಡ್ ಗಾಂಧಿ, ನಾನೇಕೆ ಗಾಂಧಿಯವರ ಹತ್ಯೆ ಮಾಡಿದೆ ಎಂಬುದು ನಾಥೂರಾಮ್ ಗೋಡ್ಸೆ ಅವರ ಮಹಾತ್ಮ ಗಾಂಧಿ ಅವರ ಹತ್ಯೆಯ ನಂತರದ ನ್ಯಾಯಾಲಯದಲ್ಲಿ ನೀಡಿದ ಹೇಳಿಕೆಯ ಆಧಾರದ ಮೇಲೆ ರೂಪುಗೊಂಡ ಕೃತಿಯಾಗಿದೆ. ಇದು ಕೇವಲ ಒಂದು ಪುಸ್ತಕವಲ್ಲ, ದೇಶದ ವಿಭಜನೆ, ರಾಜಕೀಯ ಕೋಪ, ಧಾರ್ಮಿಕ ಭಾವನೆ ಮತ್ತು ತೀವ್ರ ವೈಚಾರಿಕ ಪ್ರತಿಬಿಂಬವಾಗಿದೆ. ಈ ಕೃತಿಯಲ್ಲಿ ಗೋಡ್ಸೆ ತನ್ನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಮೇಲಿನ ಅಭಿಮಾನವನ್ನು ವಿವರಿಸುತ್ತಾನೆ. ಗಾಂಧೀಜಿಯ ಅಹಿಂಸೆ ಮತ್ತು ಹಿಂದೂ ಮುಸ್ಲಿಂ ಏಕತೆಯ ರಾಜಕೀಯವನ್ನು ಅವರು ತೀವ್ರವಾಗಿ ಟೀಕಿಸುತ್ತಾರೆ. ವಿಶೇಷವಾಗಿ ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ರಚನೆಗೆ ಗಾಂಧೀಜಿಯ ನೀತಿಗಳೇ ಕಾರಣವೆಂದು ಅವರು ಅಭಿಪ್ರಾಯ ಪಡುತ್ತಾರೆ. ವಿಭಜನೆಯ ಸಮಯದಲ್ಲಿ ನಡೆದ ಹಿಂಸಾಚಾರ, ಜನರ ನೋವು ಮತ್ತು ಸಮಾಧಾನ ಈ ಕೃತಿಯಲ್ಲಿ ತೀವ್ರವಾಗಿ ವ್ಯಕ್ತವಾಗುತ್ತದೆ. ಆದ್ದರಿಂದ ಇತಿಹಾಸದ ದೃಷ್ಟಿಯಿಂದ ಈ ಕೃತಿ ಒಂದು ಮಹತ್ವದ ದಾಖಲೆಯಾಗಿದೆ. ಈ ಕೃತಿ ಕೇವಲ ಘಟನೆಗಳ ವಿವರಣೆ ನೀಡುವುದಲ್ಲ, 1948 ಜನವರಿ 30ರಂದು ನಡೆದ ಗಾಂಧೀಜಿಯವರ ಹತ್ಯೆಯ ಆ ಕ್ಷಣದ ಹಿಂದೆ ಇದ್ದ ಮನೋಭಾವ, ತತ್ವಗಳು ಮತ್ತು ರಾಜಕೀಯ ಸಂಘರ್ಷಗಳನ್ನು ಅನಾವರಣಗೊಳಿಸುತ್ತದೆ. ಗೋಡ್ಸೆಯ ವಿಚಾರಣೆ 1948 ಮೇ 27ರಂದು ಆರಂಭವಾಗಿ 1949 ಫೆಬ್ರವರಿ 10ರಂದು ಮರಣದಂಡನೆಯ ತೀರ್ಪಿನೊಂದಿಗೆ ಅಂತ್ಯಗೊಂಡಿತು. ವಿಚಾರಣೆಯ ನ್ಯಾಯಾಧೀಶರಾದ ಜೆ.ಡಿ. ಘೋಷಲ್ ನೀಡಿದ ಕೆಲವು ಅಭಿಪ್ರಾಯಗಳು ನಂತರದ ದಿನಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾದವು. ಹಿಂದಿ ಮತ್ತು ಉರ್ದು ಭಾಷೆಗಳ ಸಂಯೋಜನೆಯಾದ ಹಿಂದೂಸ್ತಾನಿ ಭಾಷೆಯ ವಿಚಾರದಲ್ಲಿಯೂ ಗೋಡ್ಸೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಭಾರತದ ವಿಭಜನೆಯ ಸಂದರ್ಭದಲ್ಲಿ ನಡೆದ ಹತ್ಯಾಕಾಂಡಗಳು, ನಿರಾಶ್ರಿತರ ನೋವು ಮತ್ತು ರಾಜಕೀಯ ನಾಯಕರ ನಿರ್ಲಕ್ಷ್ಯವು ಅವರ ಕೋಪವನ್ನು ಮತ್ತಷ್ಟು ಗಾಢಗೊಳಿಸಿತು ಎಂದು ಈ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ. ಸಾಹಿತ್ಯದ ದೃಷ್ಟಿಯಿಂದ ಈ ಕೃತಿ ವಾದಾತ್ಮಕ ಮತ್ತು ರಾಜಕೀಯ ಶೈಲಿಯಲ್ಲಿದೆ. ಇದು ಕಥೆಯಂತೆ ಅಲ್ಲ, ಒಂದು ಆತ್ಮರಕ್ಷಣೆ ಮತ್ತು ವೈಚಾರಿಕ ಸಮರ್ಥನೆಯ ಭಾಷಣದಂತೆ ಅನಿಸುತ್ತದೆ. ಆದರೂ ಇದರ ತೀವ್ರತೆ ಮತ್ತು ನೇರತೆ ಓದುಗರನ್ನು ಆಲೋಚನೆಗೆ ದೂಡುತ್ತದೆ. ವೈ ಐ ಕಿಲ್ಡ್ ಗಾಂಧಿ, ನಾನೇಕೆ ಗಾಂಧಿಯವರ ಹತ್ಯೆ ಮಾಡಿದೆ. ಇದು ಒಂದು ವಿವಾದಾತ್ಮಕ ಆದರೆ ಐತಿಹಾಸಿಕವಾಗಿ ಮಹತ್ವದ ಕೃತಿಯಾಗಿದೆ. ಈ ಪುಸ್ತಕವನ್ನು ಗಾಂಧೀಜಿಯ ಹತ್ಯೆಯನ್ನು ಸಮರ್ಥಿಸುವ ದೃಷ್ಟಿಯಿಂದ ಅಲ್ಲ, ಆದರೆ ಆ ಕಾಲದ ರಾಜಕೀಯ ಅಶಾಂತಿ, ಚಿಂತನೆಯ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಓದಬೇಕು. ಇದು ಇತಿಹಾಸದ ಒಂದು ಕತ್ತಲೆಯ ಅಧ್ಯಾಯವನ್ನು ತೆರೆದಿಡುವ ಕೃತಿಯಾಗಿದೆ.